ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅದರ್ ವಿಡಿಯೋ. ಮತ್ತು ಈ ಹೊಸ ವಿಡಿಯೋದಲ್ಲಿ ಆ್ಯಕ್ಷನ್ ರೊಮ್ಯಾನ್ಸ್ ತೆಲುಗು ಡಬ್ಡ್ ಮೂವಿಗಳ ಬಗ್ಗೆ ಹೇಳುತ್ತೇನೆ. ಮತ್ತು ಎಲ್ಲ ಮೂವಿಗಳ ಲಿಂಕನ್ನು ಸಹ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಮತ್ತು ಈ ವಿಡಿಯೋವನ್ನು ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಬರುವ ಬೆಲ್ ಐಕನ್ನು ಆಲ್ ಅಂತ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಲೇಟ್ ಮಾಡೋದಕ್ಕೆ ಬನ್ನಿ ವಿಡಿಯೋ ಶುರು ಮಾಡೋಣ. ನಂಬರ್ 5 ಬರೋ ಹೆಸರು ಹೀರೋ. ಇದು 2012ರಲ್ಲಿ ಬಂದ ಮಲಯಾಳಂ ಭಾಷೆಯ ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ. IMDbಯಲ್ಲಿ 3.9 ಔಟ್ ಆಫ್ 10, 77% ಗೂಗಲ್ ಯೂಸರ್ಸ್ ಲೈಕ್ ಮಾಡಿದ್ದಾರೆ. ಇದರ ಕಾಸ್ಟ್ನಲ್ಲಿ ಪೃಥ್ವಿರಾಜ್, ಯಾಮಿ ಗೌತಮ್ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಕಥೆ ಬಗ್ಗೆ ಹೇಳುವುದಾದರೆ ಸ್ಟೋರಿ ಬಂದುಬಿಟ್ಟು, ಚಿತ್ರವು ಸಿನಿಮಾಗಳಲ್ಲಿ ಕೆಲಸ ಮಾಡುವ ಕಲಾವಿದರ ಸುತ್ತುತ್ತದೆ. ಸ್ಟಂಟ್ ಕಲಾವಿದರಾಗಿ ನಿವೃತ್ತರಾದ ಧರ್ಮರಾಜನ್ ಮಾಸ್ಟರ್ ಅವರ ಮಗಳ ಮದುವೆಯನ್ನು ಹೇಗೆ ಮಾಡಬೇಕೆಂದು ಚಿಂತಿಸುತ್ತಿರುವಾಗ ಚಿತ್ರವು ಟೇಕಪ್ ಆಗುತ್ತದೆ. ಹೊಸ ಚಿತ್ರ ಮಾಡಲು ಹೊರಟಿರುವ ನಿರ್ದೇಶಕ ಆದಿತ್ಯನನ್ನು ಅವರನ್ನು ಭೇಟಿಯಾಗಲು ಅವರ ಪತ್ನಿ ಸಲಹೆ ನೀಡುತ್ತಾರೆ. ಹಾಗೆಯೇ ಧರ್ಮರಾಜನು ಆದಿತ್ಯನನ್ನು ಭೇಟಿ ಮಾಡಿ ಚಿತ್ರದಲ್ಲಿ ಒಂದು ಫೈಟ್ ಕಂಪೋಸ್ ಮಾಡಲು ಕೇಳಿಕೊಂಡಾಗ ಮುಂದೆ ಏನಾಗುತ್ತದೆ ಮತ್ತು ಧರ್ಮರಾಜನು ತನ್ನ ಮಗಳ ಮದುವೆ ಮಾಡಿದ್ನ ಇಲ್ಲವೋ ಅನ್ನೋದನ್ನು ನೀವು ಈ ಸಿನಿಮಾದಲ್ಲೇ ನೋಡಬೇಕಾಗುತ್ತದೆ. ಫ್ರೆಂಡ್ಸ್, ನೀವೇನಾದರೂ ಈ ಸಿನಿಮಾವನ್ನು ಕನ್ನಡದಲ್ಲಿ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ 5 ಫುಲ್ ಮೂವಿ ಲಿಂಕ್ ಕೊಟ್ಟಿದ್ದೀನಿ, ಮಿಸ್ ಮಾಡಿದೆ ನೋಡಿ. ನಂಬರ್ 4 ಬರುವ ಹೆಸರು ಬ್ರಹ್ಮೋತ್ಸವಂ. ಇದು 2016ರಲ್ಲಿ ಬಂದ ತೆಲುಗು ಭಾಷೆಯ ರೊಮ್ಯಾನ್ಸ್ ಡ್ರಾಮಾ ಸಿನಿಮಾ. IMDbಯಲ್ಲಿ 4 ಔಟ್ ಆಫ್ 10, 51% ಗೂಗಲ್ ಯೂಸರ್ಸ್ ಲೈಕ್ ಮಾಡಿದ್ದಾರೆ. ಇದರ ಕಾಸ್ಟ್ನಲ್ಲಿ ಮಹೇಶ್ ಬಾಬು, ಕಾಜಲ್ ಅಗರ್ವಾಲ್, ಸಮಂತಾ ಪ್ರಣೀತಾ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಫ್ರೆಂಡ್ಸ್, ಕತೆ ಬಗ್ಗೆ ಹೇಳೋದಾದರೆ ಸ್ಟೋರಿ ಬಂದುಬಿಟ್ಟು, ಸತ್ಯರಾಜ್ ಕುಟುಂಬದಲ್ಲಿ ಒಬ್ಬರಾದ ರಾವ್ ರಮೇಶ್ ಅವರು ತಮ್ಮ ಮಗಳನ್ನು ಸತ್ಯರಾಜ್ ಅವರ ಮಗನಾದ ಮಹೇಶ್ ಬಾಬುಗೆ ಮದುವೆ ಮಾಡಲು ನಿರ್ಧರಿಸುತ್ತಾರೆ. ಮಹೇಶ್ ಈಗಾಗಲೇ ಕಾಜಲನ್ನು ಪ್ರೀತಿಸುತ್ತಿದ್ದಾರೆ ಎಂದು ರಾವ್ ರಮೇಶ್ಗೆ ತಿಳಿದಾಗ ಕಥೆಯಲ್ಲಿ ಟ್ವಿಸ್ಟ್ ಉದ್ಭವಿಸುತ್ತದೆ. ಅವನು ಕೋಪದಿಂದ ಸಿಡಿದು ಸತ್ಯರಾಜನನ್ನು ಅವಮಾನಿಸುತ್ತಾನೆ. ಈ ಸಮಸ್ಯೆಯಿಂದಾಗ ಅವನು ಅನಿರೀಕ್ಷಿತ ಘಟನೆ ನಡೆದು ಇಡೀ ಕುಟುಂಬವೇ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತದೆ. ಫ್ರೆಂಡ್ಸ್, ಮುಂದೆ ಮಹೇಶ್ ಬಾಬು ಅವರು ತಮ್ಮ ಕುಟುಂಬವನ್ನು ಹೇಗೆ ಮತ್ತೆ ಒಂದು ಮಾಡುತ್ತಾರೆ ಎನ್ನುವುದೇ ಈ ಸಿನಿಮಾದ ಆನ್ಲೈನ್ ಸ್ಟೋರಿ. ಫ್ರೆಂಡ್ಸ್, ನೀವೇನಾದರೂ ಈ ಸಿನಿಮಾವನ್ನು ಕನ್ನಡದಲ್ಲಿ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ 4 ಫುಲ್ ಮೂವಿ ಲಿಂಕ್ ಕೊಟ್ಟಿದ್ದೀನಿ, ಮಿಸ್ ಮಾಡಿದೆ ನೋಡಿ. ನಂಬರ್ 3 ಬರುವ ಹೆಸರು ಪಾಗಲ್. ಇದು 2021ರಲ್ಲಿ ಬಂದ ತೆಲುಗು ಭಾಷೆಯ ರೊಮ್ಯಾನ್ಸ್ ಕಾಮಿಡಿ ಸಿನಿಮಾ. IMDbಯಲ್ಲಿ 5.6 ಔಟ್ ಆಫ್ 10, 86% ಗೂಗಲ್ ಯೂಸರ್ಸ್ ಲೈಕ್ ಮಾಡಿದ್ದಾರೆ. ಇದರ ಕಾಸ್ಟ್ನಲ್ಲಿ ವಿಶ್ವಕ್ಷೇನ್, ನಿವೇತಾ, ಮುರಳಿ ಶರ್ಮಾ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಫ್ರೆಂಡ್ಸ್, ಕತೆ ಬಗ್ಗೆ ಹೇಳೋದಾದರೆ ಸ್ಟೋರಿ ಬಂದುಬಿಟ್ಟು, ಪ್ರೇಮ್ ತನ್ನ ತಾಯಿಗೆ ಭೂಮಿಕಾ ತುಂಬ ಹತ್ತಿರದವರು. ಆದರೆ ಇದರಲ್ಲಿ ದುಃಖಕರವೇನೆಂದರೆ ಚಿಕ್ಕ ವಯಸ್ಸಿನಲ್ಲಿ ಅವನು ಅವಳನ್ನು ಕ್ಯಾನ್ಸರ್ನಿಂದ ಕಳೆದುಕೊಳ್ಳುತ್ತಾನೆ. ಆದರೆ ಅವನ ತಾಯಿಗೆ ಅವನಿಗೆ ಒಂದು ಮಾತನ್ನು ಹೇಳಿರುತ್ತಾಳೆ, ನೀವು ಯಾರನ್ನಾದರೂ ಪ್ರಾಮಾಣಿಕವಾಗಿ ಪ್ರೀತಿಸಿದರೆ ಅವರು ಕೂಡ ನಿಮ್ಮನ್ನು ಮರಳಿ ಪ್ರೀತಿಸುತ್ತಾರೆ ಎಂದು ತನ್ನ ತಾಯಿ ಹೇಳೋದನ್ನು ಅವನು ಯಾವಾಗಲೂ ನೆನಪಿಸಿಕೊಳ್ಳುತ್ತಾನೆ. ಹಾಗಾಗಿ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಅವನಿಗೆ ಭೇಟಿಯಾಗುವ ಪ್ರತಿ ಹುಡುಗಿಗೂ ಪ್ರಪೋಸ್ ಮಾಡುತ್ತಲೇ ಇರುತ್ತಾನೆ. ಆದರೆ ದುಃಖಕರವೆಂದರೆ ಅವನಿಗೆಲ್ಲ ಹುಡುಗಿಯರು ರಿಜೆಕ್ಟ್ ಮಾಡುತ್ತಾರೆ. ಅಂತಿಮವಾಗಿ ಅವನಿಗೆ ನಮ್ಮ ಹೀರೋಯಿನ್ ತಿರಾಳಿಗೆ ಪ್ರಪೋಸ್ ಮಾಡಿದಾಗ ಅವಳು ತನ್ನ ಪ್ರೀತಿಯನ್ನು ಒಪ್ಪುತ್ತಾಳೆಯೇ, ಒಪ್ಪಿದರೆ ತೀರಾ ಪ್ರೇಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆಗಳನ್ನು ತರುತ್ತಾಳೆ ಎಂಬುದೇ ಈ ಪಾಗಲ್ ಸಿನಿಮಾದ ಆನ್ಲೈನ್ ಸ್ಟೋರಿ. ಫ್ರೆಂಡ್ಸ್, ನೀವೇನಾದರೂ ಈ ಸಿನಿಮಾವನ್ನು ಕನ್ನಡದಲ್ಲಿ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ 3 ಫುಲ್ ಮೂವಿ ಲಿಂಕ್ ಕೊಟ್ಟಿದ್ದೀನಿ, ಮಿಸ್ ಮಾಡಿದೆ ನೋಡಿ. ನಂಬರ್ 2 ಬರುವ ಹೆಸರು ಟಕ್ಕರ್. ಇದು 2023ರಲ್ಲಿ ಬಂದ ತಮಿಳು ಭಾಷೆಯ ಆ್ಯಕ್ಷನ್ ರೊಮ್ಯಾನ್ಸ್ ಸಿನಿಮಾ. IMDbಯಲ್ಲಿ 5.6 ಔಟ್ ಆಫ್ 10, 55% ಗೂಗಲ್ ಯೂಸರ್ಸ್ ಲೈಕ್ ಮಾಡಿದ್ದಾರೆ. ಇದರ ಕಾಸ್ಟ್ನಲ್ಲಿ ಸಿದ್ಧಾರ್ಥ, ದಿವ್ಯಾಂಶ, ಅಭಿಮನ್ಯು ಸಿಂಗ್, ಯೋಗಿ ಬಾಬು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಫ್ರೆಂಡ್ಸ್, ಕತೆ ಬಗ್ಗೆ ಹೇಳೋದಾದರೆ ಸ್ಟೋರಿ ಬಂದುಬಿಟ್ಟು, ಸಿದ್ಧಾರ್ಥ ತನ್ನ ಕುಟುಂಬದ ಆರ್ಥಿಕ ಸಮಸ್ಯೆ ಸ್ಥಿತಿಯಿಂದ ನೊಂದ ಸಿದ್ಧಾರ್ಥ ಜೀವನದಲ್ಲಿ ಅವನು ದೊಡ್ಡ ಶ್ರೀಮಂತನಾಗಬೇಕು ಎಂದು ನಿರ್ಧರಿಸುತ್ತಾನೆ ಮತ್ತು ಅವನು ವೈಜಾಗ್ಗೆ ಹೋಗಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಲು ಪ್ರಾರಂಭಿಸುತ್ತಾನೆ. ಆದರೆ ಅವನು ಕೆಲಸ ಮಾಡುವಲ್ಲೆಲ್ಲ ಅವನಿಗೆ ಅವಮಾನಗಳೇ ಅನುಭವಿಸುತ್ತಾನೆ. ಹೀಗಿರುವಾಗ ಸಿದ್ಧಾರ್ಥ ಮುಂದೆ ಅವನು ಹೇಗೆ ಶ್ರೀಮಂತನಾಗುತ್ತಾನೆ ಎನ್ನುವುದೇ ಸಿನಿಮಾದ ಆನ್ಲೈನ್ ಸ್ಟೋರಿ. ಫ್ರೆಂಡ್ಸ್, ನೀವೇನಾದರೂ ಈ ಸಿನಿಮಾವನ್ನು ಕನ್ನಡದಲ್ಲಿ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ 2 ಫುಲ್ ಮೂವಿ ಲಿಂಕ್ ಕೊಟ್ಟಿದ್ದೀನಿ, ಮಿಸ್ ಮಾಡಿದೆ ನೋಡಿ. ನಂಬರ್ 1 ಬರುವ ಹೆಸರು ಚಂದ್ರಮುಖಿ. ಇದು 2005ರಲ್ಲಿ ಬಂದ ತಮಿಳು ಭಾಷೆಯ ಹಾರರ್ ಕಾಮಿಡಿ ಸಿನಿಮಾ. IMDbಯಲ್ಲಿ 7.2 ಔಟ್ ಆಫ್ 10, 83% ಗೂಗಲ್ ಯೂಸರ್ಸ್ ಲೈಕ್ ಮಾಡಿದ್ದಾರೆ. ಇದರ ಕಾಸ್ಟ್ನಲ್ಲಿ ರಜನಿಕಾಂತ್, ಜ್ಯೋತಿಕಾ, ನಯನತಾರ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಕತೆ ಬಗ್ಗೆ ಹೇಳೋದಾದರೆ ಸ್ಟೋರಿ ಬಂದುಬಿಟ್ಟು, ಕೈಲಾಸ್ ಮತ್ತು ಗಂಗಾ ವಿವಾಹಿತ ಶ್ರೀಮಂತ ದಂಪತಿಗಳು.
ಮತ್ತು ಗಂಗೆಯ ಒತ್ತಾಯದ ಮೇರೆಗೆ ಕೈಬಿಟ್ಟು ಹೋದ ಅರಮನೆಯ ಭವನವನ್ನು ಖರೀದಿಸಲು ಹೇಳುತ್ತಾಳೆ. ಆದರೆ ಈ ಅರಮನೆಯು ಭವನದ ಒಂದು ದೆವ್ವದ ಅರಮನೆ ಆಗಿರುತ್ತದೆ. ಅದು ಹೇಗೆ ಅಂದರೆ, ಸುಮಾರು 150 ವರ್ಷಗಳ ಹಿಂದೆ ಇದೇ ಸ್ಥಳದಲ್ಲಿ ರಾಜನೊಬ್ಬ ವಾಸವಾಗಿರುತ್ತಾನೆ ಮತ್ತು ಅವನು ತಮಿಳುನಾಡಿನ ಚಂದ್ರಮುಖಿ ಎಂಬ ನರ್ತಿಕೆಯನ್ನು ಬಲವಂತವಾಗಿ ಕರೆತಂದು ಆಕೆಯನ್ನು ತನ್ನ ಆಸ್ಥಾನದಲ್ಲಿ ಕುಣಿಯುವಂತೆ ಹೇಳುತ್ತಾನೆ. ಆದರೆ ಅವಳು ಇನ್ನೊಬ್ಬ ನರ್ತಕನೊಂದಿಗೆ ಸಂಬಂಧ ಹೊಂದಿದ್ದಾಳೆ ಎಂದು ರಾಜನಿಗೆ ಗೊತ್ತಾದಾಗ ರಾಜನು ಚಂದ್ರಮುಖಿ ಮತ್ತು ಅವಳ ಪ್ರೇಮಿಯನ್ನು ಒಟ್ಟಿಗೆ ಕೊಲ್ಲುತ್ತಾನೆ. ಆದರೆ ಚಂದ್ರಮುಖಿಯು ದೆವ್ವವಾಗಿ ಈ ಅರಮನೆ ಭವನವನ್ನು ಕಾಡುತ್ತಾಳೆ. ಈ ಸಮಸ್ಯೆಯನ್ನು ಬಗೆಹರಿಸಲು ಒಬ್ಬ ಒಳ್ಳೆಯ ಅತ್ಯುತ್ತಮ ಮನೋವೈದ್ಯರಾಗಿರುವ ರಜನಿಕಾಂತ್ ಅವರ ಮನೆಗೆ ಭೇಟಿ ನೀಡಿ ಅರಮನೆಯನ್ನು ಸಂಪೂರ್ಣ ಅಧ್ಯಯನ ಮಾಡಿ ಈ ದೆವ್ವದ ಅರಮನೆಯ ಸಮಸ್ಯೆಯನ್ನು ಹೇಗೆ ಬಗೆಹರಿಸುತ್ತಾನೆ ಎನ್ನುವುದೇ ಈ ಸಿನಿಮಾದ ಆನ್ಲೈನ್ ಸ್ಟೋರಿ. ಫ್ರೆಂಡ್ಸ್, ನೀವೇನಾದರೂ ಈ ಸಿನಿಮಾವನ್ನು ಕನ್ನಡದಲ್ಲಿ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ 1ರಲ್ಲಿ ಫುಲ್ ಮೂವಿ ಲಿಂಕ್ ಕೊಟ್ಟಿದ್ದೀನಿ, ಮಿಸ್ ಮಾಡಿದೆ ನೋಡಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೂ ಇಂಥ ಹೊಸ ಸೌತ್ ಇಂಡಿಯನ್ ಡಬ್ಡ್ ಮೂವಿಗಳ ಬಗ್ಗೆ ನೋಡೋದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಇದೇ ರೀತಿಯ ಮತ್ತೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.